ಮುಂಜಾನೆ ಅಭಿಮಾನಿಗಳೇ, ಎದ್ದೆ ನೋಡಿ 5 o'clock ಆತ. ಎಷ್ಟೋ ದಿನ ನಂತರ 5 ಗಂಟೆಗೆ ಎದ್ದಿದ್ದೀನಿ. ಹಿಂಗೆ ಮಾಡ್ಕೋತ ಹೇಳತ್ತೀನಿ ಬೇಗ. ಇಲ್ಲ ಸ್ವಲ್ಪ ಶಂಭುಗೆ ಅಲಾರಾಮ್ ಯಾವ ರೀತಿ ಆವಾಜ್ ಇಟ್ಕೊಂಡ ಶಂಭುನ ಇದ್ದೇನೆ. ಇದು ಅಲಾರಾಮ್ ಚಲೋ ಐತ್ಲ ಆವಾಜ್. ಅಲ್ಲೆಲ್ಲಿ ಚಲೋ ಆಗಿತ್ಲ ಮತ್ತು ಅದೆಲ್ಲಿ ತೆಗಿಲಿ ಎಷ್ಟು ಏನು ಒಂದು ಒತ್ತರತೈತೆ ನೋಡಿ. ನೋಡ ಏನು ಮತ್ತೆ ಮಲ್ಕೋತಿ, ಅಲಾರಾಮ್ ಬಂದ್ ಮಾಡಿ ಮಲ್ಕೋತಿ. ಭಾಳ ಜನ ಇದೇ ಕೆಲಸ ಮಾಡ್ತಾರಲ್ಲ, ಅಲಾರಾಮ್ ಇರ್ತಾರೆ ಬಂದ್ ಮಾಡಿ ಮಲ್ಕೊಂಡ್ಬಿಡ್ತಾರೆ, ನಿದ್ದೆ ಹತ್ಬಿಡ್ತದೆ. ಇವಳೇನು ಮಾಡ್ತಾಳೋ ಗುಬ್ಬಿ ಗೊತ್ತಿಲ್ಲ. ಈಗಂತೂ ಬಂದ್ ಮಾಡಿಬಿಟ್ರು. ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗೋದಕ್ಕೆ ಏನು ಮಾಡಿದ್ಲ ಅಂತ ಹೇಳಿ. ಟೈಮಂತೂ 6:30 ಆಯಿತು. ಶಂಭು ಎದ್ದಿಲ್ಲ. ಚಿನ್ನೋದು ಆವಾಜ್ ಬರ್ತಾಯಿದೆ ಹೊರಗಂತೂ ಭಾಳ ತಂಪು ಗಾಳಿ ಅದ. ಇಲ್ಲ ಹಾಲದು ಕಾಸಿ ಎಲ್ಲ ಆಯಿತು. ಈಗ ಸ್ನಾನಕ್ಕೆ ಹೋಗೋಣ ಅಂತ ಸ್ನಾನ ಮಾಡಿ ಬಂದು ನಿಮ್ಗೆ ಸಿಗ್ತೀನಿ. ಮತ್ತು ಇಲ್ಲಿ ಟೈಮ್ ಪಾಸ್ ಮಾಡ್ಕೋತೀವಿ ಅಂತಂದ್ರೆ ಮತ್ತು ಟೈಮ್ ಹೋಗಿದ್ದು ಗೊತ್ತಾಗಲ್ಲ, ಗಡಿಬಿಡಿ ಆಗ್ತದೆ. ಅದಕ್ಕೆ ನಾನು ಇವಳ ಆತ ಗುಬ್ಬಿನೂ ಎದ್ದು ಕೂತ್ಲು ನೋಡಿ ಇಲ್ಲಿ. ಇವತ್ತು ಹೋಗಿ ಲೈಬ್ರರಿ ಕೊಡ್ತೀನಿ. ಮತ್ತು ಇವತ್ತು ಹೋಗಕ್ಕೆ ಕರೆ ಬೇಗ ಬರ್ತೀಯಲ್ಲ. ಬೇಡ 9ಕ್ಕೆ ಅಷ್ಟು ಲೇಟ್ ಮಾಡಬೇಡ, ಬೇಗ ಬಂದ್ಬೇಡ. ಚಿನ್ನು ಎದ್ದು ನೀರು ಕುಡಿಯೋದು, ಜಿಮ್ಮಿಗೆ ಹೋಗೋದು ಎಲ್ಲ ಕೆಲಸ ಶುರು ಮಾಡ್ಕೊಂಡಾರ. ಮತ್ತು ನೀ ತಿಂಡಿ ಮಾಡ್ತೀಯ ನೋಡು, ತಿಂಡಿ ಮಾಡ್ಕೊಂಬೇಡ. ಹಾಂ, ನೀರು ಕಾದಿದಾವ, ಸ್ನಾನ ಮಾಡ್ಕೊಂಬ. ಅಕ್ಷರ ಜೀವನನೇ ಘಾಟ್ಲಿ ತೆನ್ನಾಜುನ ಘಾಟ್ಲಿ ಯಾಕಂದ್ರೆ ಹಾಂ 2 ಕಿಲೋ ಇರ್ಬೋದು, 2-3 ಕಿಲೋ, ಭಾಳ ಜಾಸ್ತಿ ಇಲ್ಲ. ಅದು ರೆಡಿ ಆಯಿತು. ಸಲಾಡ್ ಡೈನಿಂಗ್ ಟೇಬಲ್ ಮೇಲೆ ತಿಂಡಿಗೆ ಈ ರೀತಿ ಬೆಳಿಗ್ಗೆ ಚಿನ್ನು ಸಲುವಾಗಿ ರೆಡಿ ಮಾಡಿ ಇಟ್ಟಿರ್ತೀವಿ. ಫೈಬರ್ ಭಾಳ ಬೇಕಾಗತ್ತದ ಅವ್ರದಾಗ, ಹೊಟ್ಟೆ ಸಲುವಾಗಿ. ಇಲ್ಲಾಂದ್ರೆ ಹೊಟ್ಟೆ ಗಟ್ಟಿ ಆಗ್ತದೆ. ಆಮೇಲೆ ಈ ರೀತಿ ಕಟ್ ಮಾಡಿಟ್ಟು ಅಂದ್ರೆ ನೋಡ್ಕೊಂಡು ತಿಂತಾರಂತ ಹೇಳಿ ಡೈನಿಂಗ್ ಟೇಬಲ್ ಮೇಲೆ ಈ ರೀತಿ ರೆಡಿ ಇಟ್ಟಿರ್ತೀವಿ. ನೀರು 1 ಬಾಟಲ್ ಮುಗಿಸಿದಾರ, ರಾತ್ರಿನ ತುಂಬಿಟ್ಟಿರ್ತೀನಿ ಅವ್ರಿಗೆ ನೀರು. ಮತ್ತು ಚಪಾತಿ ಇಲ್ಲಿ ಸ್ವಲ್ಪ ಪರೋಟ ಅದಾವಂತ ಹೇಳಿ ಚಪಾತಿಗೆ ಇಷ್ಟು ಹಿಟ್ಟು ಹಾಕ್ಕೊಂಡು ಇಟ್ಟಿದ್ದೀನಿ. ಬತ್ತಿ ಪಲ್ಯನೂ ಕ್ಲೀನ್ ಮಾಡಿದ್ಲು. ಹೀರೆಕಾಯಿ ಕಟ್ ಮಾಡ್ಕೊಟ್ಟಿದ್ದಾಳೆ. ಈ ತೆಂಗಿನಕಾಯಿ ಸುಲಿಯಾಕಂತ ತೊಗೊಂಡಿದ್ಲು. 1 ತೆಂಗಿನಕಾಯಿ ಬಾದಾತು, ಮತ್ತು ಬೇರೆ ತೆಂಗಿನಕಾಯಿ ಹೊರಗೆ ತೊಗೊಂಡೋಗ್ಯಾಳ. ಟೈಮ್ ಬೇರೆ 7:30 ಆಗೈತಿ. ಚಿನ್ನು ಬರೋ ಟೈಮ್ ಆತೀಗ. ಮತ್ತು ಗಡ್ಬಡಿ ಆಗ್ತಾಯಿಲ್ಲ. ಅಷ್ಟು ಇನ್ನೊಂದು 10 ನಿಮಿಷ ಒಳಗಂದ್ರೆ ಡಬ್ಬ ರೆಡಿ ಆಗಬೇಕು. ತೆಂಗಿನಕಾಯಿ ಸುಲಿಯಾಕೆ ಹೋದ್ಲು ಅವಳು. ಅಕ್ಷರ ಈಗ ಇಲ್ಲೆಲ್ಲ ತೆಗೆದುಕೊಡೋದೈತಿ. ಮತ್ತು ಬರ್ತಾಯಿದ್ದಾರೆ ಪಾತ್ರೆಗೆ ತೊಳ್ಯಾಕ. ಅವಳಿಗೆಲ್ಲ ಪಾತ್ರೆ ತೆಗೆದುಕೊಡ್ಬೇಕು. ಬೆಳಿಗ್ಗೆ ಎಲ್ಲ ಗಡ್ಬಡಿ ಮಾಡ್ಕೊಂಡು ಕೆಲಸಗಳು ಮಾಡ್ಕೊತಾ ಇದ್ದೀನಿ. ನಡೆದದ. ಮತ್ತು ಆಮೇಲೆ ಸಿಗ್ತೀನಿ ನಿಮಗೆ. ಈಗ ಮಾತಾಡುವಷ್ಟು ಟೈಮ್ ಇಲ್ಲ. ಮನೆಗಳಿಗೆ ತಿನ್ನೋಕೆ ಎಷ್ಟೊಂದು ಐಟಮ್ಸ್ ಅದಾವೆ ನೋಡಿ. ಬರ್ತೆಲ್ಲ सगळं बटाट्याचं लागलंय बघ काढायला पाहिजे खाली. बाय ಚಪಾತಿನೂ ಆಯಿತು. ಚಪಾತಿ ಮಾಡಿಕೊಂಡೆ, ಹಾಲು ಕಾಸಾಕಿಟ್ಟೆ. ಮತ್ತು ಗ್ಯಾಸ್ ಕಟ್ಟಿಯೋದು ಒರೆಸ್ತಾವಳು. ಅಷ್ಟೊತ್ತಂಕ ಪಟಾಫಟ್ ಅಂತ 8:30 ಆಗೈತಿ. ನಂದು ಜುಂಬಾದ ತಯಾರಿ ರೂಢಿ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡ್ಬೇಕು. ನಾವು ಅದಕ್ಕೆ ಜಿಮ್ಮಿಗೆ ಹೋಗೋದು ತಯಾರಿ ಮಾಡ್ಕೋಬೇಕು. ಮತ್ತು ರೂಢಿ ಆಗ್ತೈತೆ ನನಗೆ. ಇಲ್ಲಾಂದ್ರೆ ಬೇಗ ತಿನ್ನಲಿಲ್ಲ ಅಂದ್ರೆ ಅಲ್ಲಿ ನಂಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಚಪಾತಿ ತೊಗೊಂಡೇನಿ 2 ಚಪಾತಿ ಮತ್ತು ಚಾ ತಿನ್ನಾಕಿದ್ದೇನೆ ಇವತ್ತು. ನಾನು ಭಾಳ ದಿನದ ನಂತರ ಚಪಾತಿ ಮತ್ತು ಚಾನ ತಿಂಡಿ ತೊಗೊಂಡೇನಿ. ಮತ್ತು ಚಪಾತಿ ಚಾ ತಿಂದು ಆಮೇಲೆ ಇಲ್ಲೆಲ್ಲ ಚಿನ್ನು ಬಂದು ನಾ ಗಟ್ಟಿ ಆಗ್ತೇನೆ. ಆಮೇಲೆ ಚಿನ್ನು ತಿಂಡಿ ಕೊಡ್ತೇನೆ. ಚಿನ್ನು ಬರೋ ಟೈಮ್ ಆಗೈತಿ. ಈಗ ಅವರು ಬರ್ತಾರೆ. ಅದಕ್ಕೆ ಅವ್ರಿಗೂ ನಾಷ್ಟ ಕೊಟ್ಬಿಡೋನು. ಮತ್ತು ಮೊದಲು ನಂದು ಮುಗಿಸ್ಕೊತೇನೆ. ಸಮ್ಮೋನು ಆರಾಮ್ ರೆಡಿಯಾಗಿ ತೊಗೊಂಬಂದಾರಲ್ಲ ಜೋಳದ ಹಿಟ್ಟು ಐತಿ ಇಲ್ಲಿ. ನಾನು ತೊಗೊಂಬಂದಿಲ್ಲ ಇನ್ನೂ ಅನ್ನತ್ತಿದ್ದೆ. ಚಿನ್ನು ಜೋಳದ ಹಿಟ್ಟು ತಂದಿಟ್ಟಿದ್ದಾರೆ. ಈಗ ಆಮೇಲೆ ಡಬ್ಬ ಒಳಗೆ ಹಾಕಿಡೋನು. ಜೋಳದೂ ರೆಡಿ ಆಯಿತು.
ಜೋಳದ ಹಿಟ್ಟು ರೆಡಿ ಆಯಿತು, ಗೋಧಿ ಹಿಟ್ಟು ರೆಡಿ ಆಯಿತು, ಅಕ್ಕಿನೂ ತರಿಸಿದೆ. ಎಲ್ಲ ಒಂದೊಂದಾಗಿ ನಮ್ಮ ಅತ್ತೆಯವರು ಬರೋಕ್ಕಿಂತ ಮೊದಲು ಮಾಡ್ತಾಯಿದ್ದೀನಿ. ಆಮೇಲೆ ನಮ್ದು ಫಂಕ್ಷನ್ಗಳು ಅದಾವಲ್ಲ, ಆ ಫಂಕ್ಷನ್ಸ್ ಎಲ್ಲ ತಯಾರಿ ಮಾಡ್ಕೋಬೇಕು ನನಗೆ. ನೋಡೋಣ ಏನಾಗ್ತದೆ. ಅವು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಅದಾವ, ಟೇಲರ್ಗಳ ಕಡೆ ಕರ್ಸೋದದ, ಅದೆಲ್ಲ ಕೆಲಸ ಅದಾವ, ಅವೆಲ್ಲ ಮಾಡ್ಕೋತೀನಿ. ಟೇಲರ್ ಇದು ಬಟ್ಟೆ ಹೊಲ್ದು ಕೊಟ್ಟಾರು, ಪೂರ್ತಿ ಕುತ್ತಿಗೆಗೆ ಹೋಗಿ ಬಿಗಿದು ಬಿಟ್ಟಾರ ನೋಡಿ. ಈ ರೀತಿ ಹಿಂಗೆ ಮಾಡೋದ್ರಿಂದ ಹೆಂಗೆ ಗಾಳಿ ಆಡೋದು, ಹೆಂಗೆ ಇದನ್ನಾಗೋದು ಹೇಳಿ. ಇಷ್ಟೊಂದು ಇಲ್ಲಿ ಪ್ಯಾಕ್ ಹಿಂಗೆ ಮಾಡಿಕೊಟ್ರೆ ಸ್ವಲ್ಪ ಸಣ್ಣದ ಕೊಳ್ಳಿ ಇಡ್ರಿ ಅಂದ್ರೆ ಪೂರ್ತಿ ಕುತ್ತಿಗೆಗೆ ಹೋಗಿ ಈ ರೀತಿ ಮಾಡ್ತಾರೆ ನೋಡಿ. ಏನು ಮಾಡ್ತೀರಾ, ಕೆಲಸಗಳು ಹಂಗಿರ್ತಾವೆ. ಅವರು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮೊದಲೇ ಬಾಡಿ ಇದನ್ನಾಗಿರ್ತೈತಿ, ಮತ್ತು ಅದ್ರೊಳಗೆ ಅವು ಟೈಟ್ ಬಟ್ಟೆ ಅಂದ್ರೆ ಮತ್ತೊಂದು ಸ್ವಲ್ಪ ಸಾಕು ಆಗ್ತದೆ. ಆದರೂ ಏನು ಮಾಡೋಕ್ಕಾಗಲ್ಲ, ಹಂಗೆ ಇದು ಮಾಡ್ಕೋಬೇಕಾಗ್ತೈತಿ. ಸ್ವಲ್ಪ ಕೊಳ್ಳ ಇದು ಭಾಳ ಸಂದಾಗೈತಿ, ಮತ್ತು ನಡೀತದೆ ರೂಢಿಯ. ಮತ್ತು ಬೇರೆ ನೆಕ್ಸ್ಟ್ ಹೊಲಿಯುವಾಗ ಹೇಳಕ್ಕೆ ಬರ್ತೈತೆ ಅವ್ರಿಗೆ ಸ್ವಲ್ಪ. ಮತ್ತು ಈಗ ತಿಂಡಿ ಮಾಡ್ಕೋತೀನಿ ಪಟ್ನ. ಮತ್ತು ಮಾತಾಡ್ಕೋತಿ ಅಂದರೆ ಇಲ್ಲೇ ನಿಮ್ಗೆ ಟೈಮ್ ಹೋಗ್ತದೆ. ನಂದು 9 ಗಂಟೆ ಆಗ ಬಂದೈತಿ. ಶಾಂಭವಿ ಇಲ್ಲಿ ನೋಡಿ, ನೀ ಎಳ್ನೀರು ಕುಡಿಯಲಿ, ಇವತ್ತ ಕುಡಿಯಿಲ್ಲ ಎಳ್ನೀರು ಅಂತ ತೆಗೆದುಕೊಡ್ಲಿ. ಅಭ್ಯಾಸ ಕುಂತಾಳ, ಎಷ್ಟು ಎಲ್ಲ ಮಾಡ್ಕೋತ ಮಾಡ್ಕೋತ. ಮತ್ತು ಬಟ್ಟೆನೂ ಮ್ಯಾಲಿನ ತಂದಿಟ್ಟು ನಿನ್ನೆ ಮಷಿನ್ಗಳು ಬಟ್ಟೆ ಹಾಕೋದು ಹೇಳ್ಕೊಟ್ಟಾರೆ ನಮ್ಗೆ ಇವರೇ, ಯಾವ ರೀತಿ ಹಾಕೋದು ಏನಂತ. ಅದಕ್ಕೆ ನಿನ್ನೆ ಬಟ್ಟೆ ಹಾಕೋದೆಲ್ಲ ಕಲ್ತ್ಬಿಟ್ಟಿದ್ದೀವಿ. ಈಗೆಲ್ಲ ಮಡ್ಚಾಕೆ ಹೇಳ್ತೀನಿ. ಈ ರೂಮ್ ನಂಗೆ ಕಸ ಗುಡಿಸ್ಕೊಳ್ದೈತಿ. ಬಿಸಿನೀರನ್ನ ಬೆಳಿಗ್ಗೆ ಬಿಟ್ಟು ಚಾಲು ಮಾಡಿ ನೋಡಿ, ಇನ್ನೂ ಚಾಲೂನೇ ಐತಿ. ಬಂದ್ ಮಾಡ್ತೀನಿ. ಚಿನ್ನು ಸ್ವಲ್ಪ ಹಣ್ಣುಗಳು ತೊಗೊಂಬರಕ್ಕೆ ಹೇಳಿವಿ. ಅವ್ರಿಗೆ ಸ್ವಲ್ಪ ಲೇಟ್ ಆಯ್ತು ಬರೋಕೆ. 9 ಗಂಟೆ ಆಯ್ತು. ನಾಷ್ಟ ಮಾಡಿ ಇಷ್ಟು ಲೇಟಾಗಿ ನಾಷ್ಟ ಮಾಡಂತಲೇನ ಅವರಿಗೆ ಫುಲ್ ಹೆವಿ ನಾಷ್ಟ ಆಗ್ತಾಯಿದೆ. ಕೇಳಕ್ಕೆ ತಯಾರನೇ ಇಲ್ಲ. ನಮ್ಮ ಸಾಂಗ್ ಬರ್ತಾಯಿದೆ. ಮೋಸ್ಟ್ಲಿ ನಾಳೆ ಬಿಡ್ತೀವಿ ಅನ್ನಿಸ್ತದೆ. ನೀವೆಲ್ಲ ಕಾಯ್ತಾ ಇದ್ದೀರಾ ಅಂತ ಗೊತ್ತಾದ ಸಾಂಗ. ಮತ್ತು ಬೇಗ ಬಿಡ್ತೀವಿ ನಿಮಗೆ. ಈಗ ಫುಲ್ ನಾಷ್ಟ, ನಂದಂತೂ ಫುಲ್ ನಾಷ್ಟ ಆಗೈತಿ, ಸ್ನಾನ ಆಗೈತಿ, ಭಾಳಷ್ಟು ಕೆಲಸಗಳಾಗ್ಯಾವ. ಈಗೆಲ್ಲ ರೂಮದ ಕಸ ಗುಡಿಸಿ ಮತ್ತು ಬೇಗ ಎಡಿಟಿಂಗ್ ಮಾಡಿ ಮತ್ತೇನೇನು ಮಾಡೋದೆಲ್ಲ ಮಾಡ್ಕೋತೀನಿ. ಸ್ವಲ್ಪ ಬಟ್ಟೆಗಳು ಎಲ್ಲ 26 ಜನವರಿಗೆ ಹಾಕೊಳ್ಳುವಂಥ ಬಟ್ಟೆ ತೆಗೆದು ಇಡಬೇಕು. ಈಗ ಅವಾಗ ತೆಗೆದಿಡೋದು ಬ್ಲೌಸ್ ಅವಾಗ ನೋಡೋದಂದ್ರೆ ನನ್ನ ಕೈಲಿ ಆಗೋದಿಲ್ಲ. ಯಾಕಂತಂದ್ರೆ ಬ್ಲೌಸ್ ಬೇರೆನೇ ಆಗಿಬಿಡ್ತಾ ಇದ್ದಾವೆ. ಲೂಸ್ ಆದರೂ ಆಗ್ತಾವೆ, ಏನಾದರೂ ಆಗಿ ಕೊಡ್ತಾ ಇದ್ದಾವೆ. ಮೊದಲಿನ ಬ್ಲೌಸ್ಗಳು ನನಗೆಲ್ಲ ಫುಲ್ ದೊಡ್ಡ ಸೈಜ್ ಆಗಿಬಿಟ್ಟಾವ. ಅದಕ್ಕೆ ಈಗ ಅವೆಲ್ಲ ತೆಗೆದು ಮುಂಚೆನೇ ಇಟ್ಬಿಡ್ತೀನಿ. ಆ ಟೈಮ್ದಾಗ ಗಡ್ಬಡಿ ಮಾಡೋದೇ ಬೇಡ. ಅದೊಂದು ನನ್ನ ಕೆಲಸ. ಈಗ ಅದೊಂದು ಕಲಿತಾ ಇದ್ದೀನಿ ನೋಡಿ. ಅವಾಗ ರೆಡಿ ಆಗೋ ಟೈಮ್ದಾಗ ಮಾಡಿಡಲ್ಲ, ಮುಂಚೆನೇ ತೆಗೆದು ಮುಂಚೆನೇ ಮಾಡಿ ಮುಂಚೆನೇ ಇಡಾಕಿದ್ದೀನಿ. ಯಾಕಂದ್ರೆ ನನಗೆ ಅನುಕೂಲ ಆಗಬೇಕು. ನಂದು ಇಷ್ಟು ಕೆಲಸ ಒಳಗೆ ಮತ್ತು ಅದೊಂದು ಕೆಲಸ ಎಕ್ಸ್ಟ್ರಾ ಇರ್ತದೆ ಅಂತಂದಮೇಲೆ ನಾ ಮೊದಲೇ ತೆಗೆದಿಡ್ಬೇಕಾದ. ಅದಕ್ಕೆ ನಾನು ಯಾವಾಗಾದರೂ ನಾನು ತೆಗೆದು ಇಡಾಕಿಲ್ಲ. ಈಗೂ ನಾನು ತೆಗೆದು ಇಡಾಕಿ, ಅವಾಗೂ ನಾನು ತೆಗೆದು ಇಡಾಕಿ. ಈಗ ತೆಗೆದಿಟ್ರೆ ಏನಾಗ್ತದೆ, ಎಲ್ಲಿ ಹೋಗಿದ್ರೆ ತೊಗೊಂಬರಾಕ. ಅದೇ ತೊಗೊಂಬ. ಯಾಕಂದ್ರೆ ಇಲ್ಲೇನು ಚಲೋ ಅದು ಬಿಡಿ. ಯಾಕಂದ್ರೆ ಸಮ್ಮಗೆ ಬೇಕಾಗಿತ್ತು ಭಾಳ ದಿನದಿಂದ. ಅವಳು ಪೇರು ಅದು ನೀವು ತಿಂದಿರಲಿಲ್ಲ, ಆ್ಯಪಲ್ ಅದು ತಂದ್ರೆ ಚಲೋ. ಅವ್ರಿಗೆ ನಡು ಹಸು ಆದಾಗ ಮಾಡಿದಾಗ ಸ್ವಲ್ಪ ಹಣ್ಣು ತಿನ್ನಕ್ಕೆ ಹೇಳಿದ್ದೀನಿ. ಬಾಳೆಹಣ್ಣಂತೂ ಅವ್ರು ತಿನ್ನಲ್ಲ, ಬಾಳೆಹಣ್ಣು ಕೊಡೋದಿಲ್ಲ ಅವರಿಗೆ. ಸಮ್ಮೂನ್ ಬಾಳೆಹಣ್ಣು ಐತಿ, ನೋಡೋಣ ಸಮ್ಮ ಬಾಳೆಹಣ್ಣು ಕೊಡೋನು. ಏನು ಮಾಡ್ತಾ ಗೊತ್ತಿಲ್ಲ. ಶಾಂಭವಿ ಈಗ ಒಂದು ತಿನ್ಲಿ, ಒಂದು ಚೀಲವಾಗಿ ಇಟ್ಕೊಲಿ. ಕರೆ ಚೀಲವಾಗಿ ಇಟ್ಕೊಂಡ್ರು ಅದು ಕರಿ ಆಗ್ತದೆ ನೋಡಿ. ನೀವು ತಿಂಡಿ ಮಾಡ್ಕೊಬ್ರಿ ಮೊದಲಿಗೆ. ಯಾಕಂದ್ರೆ ನಿಮ್ಮ ಹೊಟ್ಟಿಗೂ ನೀವು ಹಾಕ್ಕೋಬೇಕೀಗ. ಯಾಕಂದ್ರೆ 9 ಗಂಟೆ ಆಗೈತಲ್ಲ, 1 ತಾಸು ಲೇಟ್ ಆಯ್ತು ತಿಂಡಿ. ಅದಕ್ಕೆ ಮತ್ತು ಅದು ಮಾಡ್ಕೊತ ಕೂತ್ರೆ ಅಂದ್ರೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ನಂದು ತಿಂಡಿ ಆಯ್ತು. ಈಗ ಬಾಳೆಹಣ್ಣು ಇಟ್ಕೊಲ್ಲ. ಹಾಂ, ಒಂದೇ ಸಾಕ, ಇನ್ನೊಂದು ಕೊಡು. ಇನ್ನೊಂದು ಇಟ್ಕೊಲ್ಲ. ಒಂದು ಬಾಳೆಹಣ್ಣು ಹೆಂಗೆ ಸಾಕಾಗ್ತದೆ? ನೀವಾದರೂ ಅಭಿಮಾನಿ ಇವ್ರಿಗೆ ಹೇಳ್ರಿ ಸ್ವಲ್ಪ. ಏನು ಅದು 10 ತಗೊಂಡು ಹೋಗು, 1 ಡಜನ್. ಹಾಂ, 1 ಡಜನ್ ನಡೀತೈತಲ್ಲ. ಏನು ಸಾವಕಾಶ ಒಂದು ಸೈಡ್ಲಿ ಹೋಗು, ಗೇಟ್ ಬಾಗಿಲ ಹಾಕೋತೇವೆ. ನಾವು ಬಂದ್ ಮಾಡ್ತೇವೆ ಬಿಡು. ಅವು ಚಸ್ಮಾ ಬಾಕ್ಸ್ ಅದು ಬೀಳಲ್ಲ ಶಾಂಭವಿ. ಚಸ್ಮಾ ಬಾಕ್ಸ್ ಅದು ಬೀಳಲ್ಲ. ಒಂದು ಸೈಡ್ಲಿ ಹೋಗಿ ಬಾ ಸಾವಕಾಶ. ನಾ ಜಿಂಬಾಗ ಹೋಗಿರ್ತೇನೆ ಆರಾಮಾಗಿ. ನೀನು ಬಾ. ಏನಿದ್ ಲೈಟ್ ಹತ್ತದ, ಲೈಟ್ ಬಂದ್ ಮಾಡು. ಓಕೆ ಬಾಯ್. ಎಲ್ಲ ಸ್ಟೋರೇಜ್ ಅದು ಖಾಲಿ ಮಾಡ್ಕೋತೇನೆ, ತಗೋ ಫೋನ್. ಹುಷಾರು.
ಅಲ್ಲ ಪುಸುಂಗಿಟ್ಲಿ ಹಾಂದಿತ್ತು ತಮ್ಮಂತ ಈಗ ನೀನು ಬಟ್ಟೆಗಳು ಎಲ್ಲ ತುಂಬಿಟ್ಟಿದ್ದೀನಿ ಇಲ್ಲಿ. ಒಂದು ಸ್ವಲ್ಪ ಬಟ್ಟೆ ಅವಳಿಗೆ ಒಂದು ಸ್ವಲ್ಪ ಹೇಗೆ तिला काय घेते मग कपडे आणि तिला पण दे आणि तू पण घे, दोघं मिळून घ्या. ಎಲ್ಲ ಬಟ್ಟೆ ಜಾಗ ಹಚ್ಚೋನಂತ ಎಲ್ಲ ಮಡಿಚಿ ಎಲ್ಲ ಇಟ್ಬಿಡ್ತೀವಿ. ಈ ರೀತಿ ಯಾರ್ಯಾರು ಬಟ್ಟೆ ಅದಾವಲ್ಲ ಅವ್ರವ್ರ ರೂಮ್ದಾಗ ಇಟ್ಬಿಟ್ಟು ಅಂದ್ರೆ ಇಟ್ಕೋತಾರಂತ ಹೇಳಿ ಎಲ್ಲ ಚೇಂಜ್ ಮಾಡಿ ಇಟ್ಬಿಡ್ತಾ ಇರ್ತೀನಿ. ಮತ್ತು ಆಮೇಲೆ ಆಗಲ್ಲ ಅಂತ ಹೇಳಿ ಚಿನ್ನು ಹೇಳೇ ಬಿಟ್ಟಾರ, ನಿಮ್ಮ ಬಟ್ಟೆಗಳು ಮಡಿಸ್ತಿರಲ್ಲ ಅವಾಗ ಇಟ್ಕೊಂಡ್ಬಿಡ್ತಾಯಿರಿ, ಮತ್ತು ಗುಂಪು ಮಾಡಿ ಅಲ್ಲಿ ಇಲ್ಲಿ ಇಡಾಕೆ ಹೋಗ್ಬೇಡ್ರಿ, ಆ ಕೆಲಸ ಮತ್ತು ಡಬಲ್ ಆಗ್ತದೆ. ಅದಕ್ಕೆ ಇನ್ನೇನು ಅದಾವಲ್ಲ ಅವೆಲ್ಲ ಹ್ಯಾಂಗರ್ಗೆ ಹಾಕಿ ಮಾಡಿ ಎಲ್ಲ ಇಟ್ಟಿರ್ತೀವಿ. ಶಾಂಭವಿ ಅಂತೂ ಆಕಿನ ರೂಮ್ ಮಾಡ್ಕೊಂಡಾಗಿದ್ದಂತೂ ಭಾಳ ಎಲ್ಲ ಬಟ್ಟೆ ಇಡಾಕ ಕೊಡೋದಿಲ್ಲ, ಬೈಕೋತಿರ್ತಾಳೆ ನನಗೆ, ಅದು ಅಲ್ಲಿಟ್ಟು ಇದು ಇಲ್ಲಿಟ್ಟು ಅಂತ. ಇದೆಲ್ಲ ಶಾಂಭವಿನ ಪ್ಯಾಂಟ್ ಇಲ್ಲೇ ಇದು ಚಿನ್ನೊಂದು ಬಟ್ಟೆ ಜಿಮ್ಮಿಗೆ ಹಾಕೊಂಡು ಹೋಗ್ತಾರಲ್ಲ, ಅದಕ್ಕೆ ಅವ್ರು ದಿನಾಲು ಬಟ್ಟೆ ತೊಳ್ಯಾಕೆ ಹೋಗಿರಿ ಅಂತ ಹೇಳೇನು ಮಷಿನ್ ಒಳಗೆ. ಅದಕ್ಕೆ ಇಲ್ಲಿ ಮತ್ತೇನು ಕೆಲಸ ನಡೆಸಿದಾರೆ ನೋಡಿ. ಸ್ನಾನಕ್ಕೆ ಹೋಗ್ರಿ ಅಂದೆ, ಸ್ನಾನಕ್ಕೆ ಹೋಗ್ರಿ ಅನ್ನಂತಲೇ ಏನು ಮಾಡ್ಕೋತಾರೆ ನೋಡಿ ಇಲ್ಲಿ. ಮತ್ತಿದು ರೀ ನಿಮ್ದು ಬಟ್ಟೆ ಇದಾವೆ ನೋಡಿ, ಇಲ್ಲಿ ಇಟ್ಕೋರಿ. ಇದು ಎಲ್ಲದಕ್ಕೂ ನಾ ಬೇಕಾ ಇನ್ನು ನಿಮ್ಗೆ? ಬರೀ ನಂಗೆ ಒಳಗೆ ಬನ್ನಿ ಅಂದ್ರೆ ಬಾ ಬಾ ಅಂತ ಕರಿತೀರ, ನನ್ನ ಇಲ್ಲೇ ಇದಾವೆ ಒಬ್ಬರೇ ಮಾಡ್ತಿರ್ತೀರ. ನಾನು ನೋಡಿದ ಮೇಲೆ ಏನಾಗ್ತದೆ ನಿಮ್ಗೆ? ಜಾನ್ತನ ಸಾಕಲ್ಲ, ಎಷ್ಟು ಜಾನ್ತನ ಮಾಡೋರಿದ್ದೀರ ಇನ್ನೂ. ಹೊರಗಡೆ ಜಾನ್ತನ ಮಾಡಿ 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 ರಿಟೈರ್ಮೆಂಟ್ ಆದರೂ ಇನ್ನೂ ಬಿಡವಾರಿ ಜಾನ್ತನ ಆಗೋದು. ಬರೀ ಇದಾತ, ನನ್ನ ಬೆನ್ನು ಹತ್ಕೊಂಡು ಕೊಡ್ರೋದು, ಅಲ್ಲಿ ಬಾ ಇಲ್ಲಿ ಬಾ, ಇದು ಮಾಡಬಾ ಅದು ಮಾಡಬಾ, ಇದ್ರೋಗ ಆತು ನಿಮ್ದು. ನಂದ್ರೋಗಿ ಏನು ಬಂದು ಮಾಡತ್ತೀರಿ ಇಲ್ಲಿ? ಎಲ್ಲ ಈ ರೀತಿ ಶಾಂಭವಿಂದ ಹಾಕಿನ ಬಟ್ಟೆ ಇಟ್ಟಿರ್ತೀನಿ. ಚಿನ್ನು ಬೆಳಿಗ್ಗೆ ಎದ್ದು ಕೂಡಲೇ ಬೈದ್ಬಿಟ್ಟೆ ನೋಡಿ. ನಂದು ತೊಗೊಂಡು ಒಂದು ವಿಡಿಯೋ ನಂದು ರೆಡಿ ಮಾಡ್ತಾಯಿಲ್ಲ, ಒಂದು ಎಡಿಟಿಂಗ್ ಮಾಡ್ತಾಯಿಲ್ಲ, ಒಂದು ಯಾವುದೂ ಇದು ಮಾಡ್ತಾಯಿಲ್ಲ. ಒಂದು ಲ್ಯಾಪ್ಟಾಪ್ ತೊಗೊಂಡು ಮೊಬೈಲ್ನ ವಿಡಿಯೋಗಳು ಮಾಡಿಕೊಟ್ಟಿದ್ದು ನೀಟಾಗಿ ತೊಗೊಂಡು ಎಡಿಟಿಂಗ್ ಮಾಡ್ತಾಯಿಲ್ಲ. ಮತ್ತು ನನಗೆ ಒಂದು ಒಳಗೆ ಹೋದ್ಮೇಲೆ ಆ ಕೆಲಸ ಮಾಡ್ಬಾ ಈ ಕೆಲಸ ಮಾಡ್ಬಾ ಅಂತ ಕರೆಯತ್ತ ನೋಡಿ. ಹಿಂಗೆ ಮಾಡ್ತಾರೆ. ಖಾಲಿ ಈಗ ರಿಟೈರ್ಮೆಂಟ್ ಆದಮೇಲೆ ಈ ಜವಾಬ್ದಾರಿ ತೊಗೋತಾರೇನೋ, ಲ್ಯಾಪ್ಟಾಪ್ ಒಳಗೆಲ್ಲ ಮಾಡ್ತಾರೇನೋ, ಒಳ್ಳೆ ನಿಮಗೆ ನುಡಿಗಳೆಲ್ಲ ಬರೆದು ಕೊಡ್ತಾರೇನೋ ಅಂದ್ಕೊಂಡಿದ್ದೇನಾ. ಕರೆ ಅವ್ರೇನು ಅದು ಮಾಡಲಿಲ್ಲ. ಯಾಕೆ ಕರಿತಾ ಇದ್ದೀರಾ? ಏನೋ ಪೇಪರ್ ಬಂದದ ನೋಡ್ರಿ, ಅವ್ರು ದಿನೇಶ್ ಕುಮಾರ್ ಏನೋ ಕಳಿಸ್ಕೊಟ್ಟಾರ. ಫಸ್ಟ್ ಮ್ಯಾನ್ ಬಂದಿದ್ರು, ನೀವು ಫೋನೊಳಗೆ ಮಾತಾಡ್ಸ್ಕೊಂಡು ಕೂತಿದ್ರಿ, ಮತ್ತು ನಾನು ಹೋದೆ. ನಾನು ಎಲ್ಲ ಸ್ವಲ್ಪ ಬಟ್ಟೆಗಳು ಇಲ್ಲೇ ಇಟ್ಟಿದ್ದೀನಲ್ಲ, ಎಲ್ಲ ಬಟ್ಟೆ ಇಡಾಕನ ಇಲ್ಲಿ ಸ್ವಲ್ಪ ಎಲ್ಲ ಮಾಡ್ಕೊಂಡಿದ್ದೀನಿ. ಈ ಥರ ಇದೆ ನಮ್ದು ಇದು ಬಟ್ಟೆ ಇಡೋದು. ನನಗೆ ಸಮೂ ಇದೆಲ್ಲ ಮಾಡಿಕೊಟ್ಟಾಳ. ದಿವಾನ್ ಒಳಗೆ ಎಲ್ಲ ಸ್ವಲ್ಪ ಏನೇನು ಬಟ್ಟೆಗಳು ಇಡಾಕ ಮಾಡಾಕ ಸಾಡಿಗಳು, ಯಾಕಂದ್ರೆ ಕಪಾಟ್ ಒಳಗೆ ಭಾಳಷ್ಟು ಸಾಡಿಗಳಿಂದ ನನಗೆ ಜಾಗ ತುಂಬಿಟ್ಟಿದ್ದೆ. ಎಲ್ಲ ಅಲ್ಟ್ರೇಷನ್ ಕೊಡಾಕಂತ ಹೇಳಿ ಆವಾಗಿಂದ ಬ್ಲೌಸ್ಗಳು ಮಾಡ್ಕೊತ ಎಷ್ಟೊಂದು ಬ್ಲೌಸ್ಗಳು ಅದಾವ, ಎಷ್ಟೊಂದು ಸೀರೆಗಳು ಅದಾವ ಹಾಕೊಳಕಂತ ಹೇಳಿ ತೆಗೆದಿರ್ತಾಯಿದ್ದೀನಿ. ನಮ್ಮ ಅತ್ತೆಯವರು ಬರೋದಾರೀಗ, ಬಂದಮೇಲೆ ಯಾವಾಗಾದ್ರೂ ಸಾಡಿ ಹಾಕ್ಕೊಂಡೆ ಅಂದರು ಸೊಸಿ ಸಾಡಿ ಹಾಕ್ಕೊಂಡಾಳ ಅಂತ ಹೇಳಿ ಅವ್ರಿಗೂ ಖುಷಿ ಆಗ್ತದಂತ ಹೇಳಿ ಎಲ್ಲ ಬ್ಲೌಸ್ಗಳು ಅಳತಿ ಯಾವ್ಯಾವ ಅದಾವ, ಯಾವುದಿಲ್ಲ, ಯಾವ್ದು ಲೂಸ್ ಆಗೈತಿ, ಯಾವ್ದು ಏನು ಮಾಡಿಸ್ಬೇಕು ಅಂತ ಹೇಳಿ ಇವತ್ತು ಇದೇ ಕೆಲಸ ಮಾಡ್ತಾಯಿದ್ದೆ, ತೆಗೆದು ಇಟ್ಟಿದ್ದೆ. ಮತ್ತು ಟೈಮ್ 11 ಆಯಿತು. ನೋಡು ಮಠ ಬೆಳಿಗ್ಗೆ ಗಡ್ಬಡಿ ಆಗ್ತದೆ ನನಗೆ. ರೆಡಿಯಾಗಿ ಸ್ನಾನ ಮಾಡಿಕೊಂಡು ರೆಡಿ ಆದಮೇಲೆ ಪಟ್ನ ಒಂದು ಡ್ರೆಸ್ ಹಾಕ್ಕೊಂಡು ಬಂದುಬಿಡ್ತೀನಿ. 5 ಗಂಟೆಗೆ ಎದ್ದಾಗ ಹಿಂಗಾಗ್ತದೆ. ಈಗ ನಾಳೆಯಿಂದ ಏನು ಮಾಡ್ತೀನಿ, ಸ್ವಲ್ಪ ಬೇಗ ಹೇಳಾಕಿದ್ದೀನಿ. ಬೇಗ ಎದ್ದ ನನ್ನಂದು ರೆಡಿ ಮಾಡ್ಕೊಳ್ಳೋದು, ನನಗೆ ಟೈಮ್ ತಗೊಳ್ಳೋ ಸಲುವಾಗಿ ಯಾಕೆ ಹೇಳೋದಂದ್ರೆ 4 ಗಂಟೆಗೆ ನಿಮ್ಗೆ ಹೇಳೋದಂದ್ರೆ ನನಗೆ ಟೈಮ್ ತಗೊಳಕ್ಕೆ 4 ಗಂಟೆಗೆ ಎದ್ದೆ ಅಂದ್ರೆ ನನಗೆ ಟೈಮ್ ಸಿಗ್ತದೆ. ಆ ಟೈಮ್ ನನಗೆ ಯಾವಾಗ ಸಿಗ್ತದೆ ಅಂದ್ರೆ ಬೆಳಿಗ್ಗೆ 4 ಗಂಟೆ. 4 ಗಂಟೆಯಿಂದ 5 ಗಂಟೆ ಮಟ್ಟ ನನ್ನ ಸಲುವಾಗಿ ತಗೊಂಡೆ. ಆಮೇಲೆ ಉಳಿದಿದ್ದೆ ಎಲ್ಲ ಮನೆಯವರಿಗೆ, ಮಕ್ಕಳಿಗೆ, ಕೆಲಸ ಮಾಡೋಕೆ ಬಂದವರಿಗೆ, ಅವ್ರಿಗೆಲ್ಲ ಏನು ಬೇಕು ಎಲ್ಲ ಕೆಲಸಗಳು ಪಟ ಅವ್ರ ಕಡೆಯಿಂದ ಮಾಡ್ಕೋಬೋದು.
ಈಗಂತೂ ಫುಲ್ ನಿದ್ದೆ ಬಂದಂಗೆ ಆಗ್ತಾಯಿದೆ. ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಿದ್ದೆ ಬಂದಂಗೆ ಯಾವಾಗ ಆಗ್ತಾಯಿತ್ತಲ್ಲ ಅವಾಗ ಸ್ವಲ್ಪ ರೆಸ್ಟ್ ಮಾಡಿ ಹೇಳೋದು ಚಲೋ. ಅದಕ್ಕೆ ಸ್ವಲ್ಪ ಎಷ್ಟಾಗ್ತಾಯಿದೆ ಅಷ್ಟು ತೆಗೆದಿಟ್ಟೇನಿ. ಈಗ ಒಂದು ಸಲ ಅಂದ್ಕೊಂಡಿದ್ದೇನೆ ಅಂದಮೇಲೆ ತೆಗೆದಿಡ್ತೇನೆ. ಈಗ ಒಂದೊಂದು ಮತ್ತು ಒಂದೊಂದೊಂದು ಬ್ಲೌಸ್ಗಳ್ನು ಸಾರಿ ಎಲ್ಲ ಹಾಕ್ಕೊಂಡು ಅದು ರೆಡಿ ಹಾಕ್ಕೊತೀನಿ. ಈಗ ಎಲ್ಲ ಪೇಪರು ಅದು ಇದು ಗುಲ್ಬರ್ಗದಿಂದ ಬಂದದ. ಅವರ ದಿನೇಶ್ ಸರ್ ನಮಗೆ ಪರಿಚಯ ಅದಾರ. ಅವ್ರು ಇಲ್ಲೇ ಇದ್ರು ಬೆಳಗಾವ್ದಾಗ. ಈಗ ಮಂಗಳೂರು ಹೋಗ್ಯಾರ ಅವ್ರು. ಈಗ ಅಲ್ಲಿಂದ ನಮಗೆ ಒಂದು ಪೇಪರ್ ಡಾಕ್ಯುಮೆಂಟ್ಸ್ ಏನು ಸರ್ಟಿಫಿಕೇಟ್ ಮಾಡೋದೈತಿ ಸರ್ ಮಾಡಿಕೊಡ್ರಿ ಅಂತ ಇವ್ರ ಕಡೆ ಕಳಿಸ್ಕೊಟ್ಟಾರ. ಇವ್ರು ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಎಷ್ಟಾಗ್ತದೆ ನಮ್ಮ ಕೈಯಿಂದ ಮಾಡಿಕೊಡೋದು. ರಿಟೈರ್ಮೆಂಟ್ ಆಗೈತಿ, ಸ್ವಲ್ಪ ಟೈಮ್ ಇರ್ತದೆ. ಈಗ ಅವ್ರಿಗೆ ಹುಡುಗರ್ದೇನೋ ಅದು ರಾಂಗ್ ಆಗೈತಂತ ಅಡ್ರೆಸ್ ಈಗೆಲ್ಲ ಇರ್ತದಲ್ಲ, ಅದಕ್ಕೆ ಅದೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಇವರೆಲ್ಲಿ ನೋಡಿ ಎಲ್ಲಿಂದ ಪೇಪರ್ಗಳು ಬಂದು ಎಲ್ಲಿ ತಯಾರಾಗ್ತಾ ಇದ್ದಾವೆ, ಎಲ್ಲಿಂದ ಕೆಲಸಗಳು ಆಗ್ತಾವೆ. ಚಿನ್ನು ಸ್ವಲ್ಪ ಹೊರಗಡೆ ಹೋಗಕ್ಕೆ ರೆಡಿ ಆಗ್ತಲ್ಲಿ. ನಾನು ಅಷ್ಟೋ ತನಕ ಸ್ವಲ್ಪ ನಂದು ಏನೇನು ಕೆಲಸಗಳದ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಆಮೇಲೆ ಬಂದಮೇಲೆ ಅವ್ರಿಗೆ ಊಟ ಕೊಟ್ಟ ಅವರು ಸ್ವಲ್ಪ ರೆಸ್ಟ್ ಮಾಡಲಿ. ಯಾಕಂದರೆ ಯಾವಾಗ ಟೈಮ್ ಇರ್ತದೆ ಅವಾಗ ಸ್ವಲ್ಪ ರೆಸ್ಟ್ ಮಾಡಿ ಹೇಳೋದು ಚಲೋ. ಕಣ್ತುಂಬ ನಿದ್ದೆ ಆಯ್ತು ಅಂದ್ರೆ ನಾವು ಮತ್ತೆ ಫ್ರೆಶ್ ಇರ್ತೀವಿ. ನಾನು ಅವಳು ತೊಳೆದ ಮೇಲೆ ಹೇಳ್ತೀನಿ, ಅದೇ ಒಂದು ಸ್ವಲ್ಪ ಪಾತ್ರೆಗಳು ಹಚ್ಚಿ ಜಾಗ ಖಾಲಿ ಮಾಡ್ಬಾ ಅಂತ. ಒಂದು ಬುಟ್ಟಿ ಒಂದು ಸ್ವಲ್ಪ ಖಾಲಿ ಮಾಡಿಟ್ಟಾಳ, ಒಂದೆಲ್ಲ ಹಂಗೆ ತುಂಬಿಟ್ಟಾಳ. ಒಂದು ಪ್ಲೇಟ್ಗಳು ತೊಗೋಬೇಕಾದ್ರೆ ಒಂದು ಸಾಮಾನು ಸಿಗಲ್ಲ. ಅವ್ರದ್ದು ಅವಸರ ಮಾಡ್ಕೊಂಡು ಹೋಗೋದಿರ್ತದೆ. ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗ್ತದೆ. ಎಷ್ಟಾಗ್ತದೆ ಅಷ್ಟು ಮಾಡ್ತಾರೆ. ಹೇಳ್ಕೊತಿರೋದು ಅವ್ರು ಮಾಡ್ಕೊತಿರ್ತಾರೆ. ಮತ್ತು ನಾವು ಎಷ್ಟಾಗ್ತೈತೆ ಅಷ್ಟು ನಾವು ಮಾಡ್ಬೋದು. ಒಂದೊಂದು ಸಲ ಗಡ್ಬಡಿ ಇರ್ತದೆ ಅವ್ರದ್ದು. ಅದಕ್ಕೆ ಎಲ್ಲ ಇದು ಚಿನ್ನು ಡಬ್ಬ ಕಟ್ಟಿ ಕೊಡ್ತಾ ಇದ್ದಾರೆ. ರೆಡಿಯಾಗಿ ಬಿಟ್ಟರು ಚಿನ್ನು. ಒಂದು ಬ್ಯಾಗ್ ತೊಗೊಂಡ್ರು, ಊಟ ಡಬ್ಬ ತೊಗೊಂಡ್ರ ಜೊತೆ ನಂಗೆ ಸ್ವಲ್ಪ ಊಟನೂ ಕಟ್ಟಿ ಕೊಡು ಅಂತ ಹೇಳಿ ಬುತ್ತಿ ಕಟ್ಕೊತಾ ಇದ್ದಾರೆ. ನಾ ಹೇಳಿದ್ದೇನೆ ನಿಮಗೆ, ಅವ್ರ ಕೈಯಾಗ ಒಂದು ಮನುಷ್ಯ ಬೇಕಂತ. ಯಾವಾಗಲೂ ಖುಷಿಲೇ ಎಲ್ಲ ಕೆಲಸ ಮಾಡ್ತಾರೆ ಅವ್ರು. ಮತ್ತು ಊಟದ ಅವ್ರದ್ದು ವ್ಯವಸ್ಥೆ ಅದು ಮೆಂತ್ಯ ಸೊಪ್ಪು ಸೌತೆಕಾಯಿ ಐತಿ ಅದ್ರೊಳಗೆ ಸ್ವಲ್ಪ. ಶುಗರ್ ಚಪಾತಿ ಇದೆ. ಹಾಂ, ನಡೀತದೆ. ಇದು ಮೆಂತ್ಯ ಸೊಪ್ಪು ಮತ್ತು ಸೌತೆಕಾಯಿ ಅದ. ಈ ಚಪಾತಿ ಅದಾವೆ ಇದ್ರೊಳಗೆ. ಆಮೇಲೆ ಇದು ಶೇಂಗಾ ಅದ. ಅದು ಬದ್ನೆಕಾಯಿ ಪಲ್ಯ ಐತಿ. ಸ್ಪೂನ್ ಒಂದು ಕೊಟ್ಟೇನಿ. ನೀರಿನ ಬಾಟಲ್ ಇಟ್ಕೊಂಡಾರ. ಒಂದು ಕುಡಿಯೋ ನೀರಂತ, ಒಂದು ಕೈ ತೊಗೊಳಕ್ಕೆ ನೀರಂತ, 2 ಬಾಟಲ್ ಅಂತ. ಆಮೇಲೆ ಒಂದು ಸ್ಪೂನು ಇಟ್ಕೊಳ್ಳಿ ಪಲ್ಯ ನೀಡ್ಕೊಳಕ್ಕೆ. ಎಲ್ಲ ಬುತ್ತಿ ರೆಡಿ ಆಯ್ತು. ನಡೀರಿ ಒಂದು ಪಿಕ್ನಿಕ್ ಮಾಡಿ ಬರ್ರಿ. ಏನು ಪಿಕ್ನಿಕ್ಕು ಏನೋ ಜೀವಾಸನ ಮಾಡ್ಕೋತ ಕೊಡ್ತೀರಾ ಎಲ್ಲ ಕೆಲಸಗಳು ಜವಾಬ್ದಾರಿ. ಬರ್ರಿ ಒಂದು ತಮ್ಮನೇಲಿ ಫೋಟೋ ತೆಗಿತೇನೆ, ಬಾಯ್ ಮಾಡಿ ಬರ್ರಿ. ಶುಭೋದಯ, ಸುಪ್ರಭಾತ ಅಭಿಮಾನಿಗಳೇ. ಇವತ್ತು ಒಂದು ಕೆಲಸಕ್ಕೆ ನಾನು ತಯಾರಾಗಿದ್ದೇನೆ. ಕೆಲಸ ಅಂತಂದರೆ ಸುಮಾರು ದಿನಗಳಿಂದ ನಾನು ಒಂದು ಜಮೀನು ಲ್ಯಾಂಡ್ ತೊಗೊಳ್ಬೇಕಂತೇಳಿ ನೋಡ್ತಾ ಇದ್ದೇನೆ. ಬಹಳಷ್ಟು ಸುತ್ತಾಡ್ತಾ ಇದ್ದೀನಿ, ಬಹಳಷ್ಟು ಲ್ಯಾಂಡ್ಗಳು ನೋಡಿದ್ದೀನಿ. ಮತ್ತು ರೇಟ್ಗಳು ಬಹಳ ದುಬಾರಿ ಆಗಿದ್ದಾವೆ. ಅಷ್ಟು ಯಾವುದೂ ಇನ್ನೂ ಹೊಂದಾಣಿಕೆ ಆಗಿಲ್ಲ. ಬಟ್ ಅದು ಸಕ್ಸಸ್ ಆಗುವವರೆಗೆ ಪ್ರಕೃತಿಯಲ್ಲಿ ಇದ್ದೀನಿ. ಸೊ ಇವತ್ತು ಕೂಡ ಒಂದು ಲ್ಯಾಂಡ್ ಒಬ್ಬರು ತೋರಿಸೋರಿದ್ದಾರೆ. ಅದನ್ನು ಲ್ಯಾಂಡ್ ನೋಡ್ಕೊಂಡ್ಬಿಡ್ತೀನಿ. ಅದೇ ರೀತಿ ನಮ್ಮ ಮಿತ್ರರಾದಂತಹ ಶ್ರೀ ದಿನೇಶ್ ಕುಮಾರ್ ಪ್ರಜಾಪತಿಯವರು ಅಧೀಕ್ಷಕರು, ಸೂಪರಿಂಟೆಂಡೆಂಟ್, ಮಂಗಳೂರು ಕಸ್ಟಮ್ಸ್. ಅವರು ಇಲ್ಲಿ ಬೆಳಗಾವಿ ಇದ್ದಾಗ ಅವರ ಮಗನ ಒಂದು ಬರ್ತ್ ಸರ್ಟಿಫಿಕೇಟ್ದಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗಿದ್ದಾವೆ. ಆ ಪೇಪರ್ಗಳನ್ನು ಕಾರ್ಪೊರೇಷನ್ ಆಫೀಸ್ ಸಬ್ಮಿಟ್ ಮಾಡಿ ನಮ್ಮ ಹಿತೈಷಿ ಬಂಧುಗಳಾದಂಥ ಶ್ರೀ ಪ್ರಕಾಶ ಪಾಂಡ್ರೆ ಅವರಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅವರಂತೂ ನಿಮ್ಮ ಪಾಲಿಗೆ ದೇವತಾ ಮನುಷ್ಯನ ಆಗ್ಯಾರ. ಯಾರ್ದೋ ಕೆಲಸ ಯಾರು ಬರ್ತಾರೆ ಈಗಿನ ಜಮಾನ ಒಳಗೆ ಅವ್ರವ್ರ ಕೆಲಸ ಮಾಡೋ ಮಟನ್ ರಗಡಾಗಿರ್ತದೆ. ಆದರೂ ಟೈಮ್ ತಗೊಂಡು ಸರ್ ನಾ ರೆಡಿ ಇದೇನಿ ಬರ್ರಿ ಅಂತ ಹೇಳಿ 10 ಗಂಟೆಗೆ 10:15 ಟೈಮ್ ತಗೊಂಡು ನಿಮಗೆ ಕರ್ಕೊಂಡು ಬರ್ತಾ ಇರ್ತಾರಲ್ಲ. ದೇವ್ರ ಅವರು ಆರೋಗ್ಯ ಆಯುಷ್ಯ ಕೊಟ್ಟು ಅವ್ರಿಗೂ ಖುಷಿಯಿಂದ ಇರಲಿ. ಹಿಂಗೆ ಜನ ಸಹಾಯ ಮಾಡೋ ಥರ ಅವ್ರಿಗೆ ಮಾಡಲಿ. ಅವ್ರಂಗೆ ನೋಡಿ ಜನನೂ ಸಹಾಯ ಮಾಡಲಿ. ಎಲ್ಲ ವಾಚ್ಮೆನ್ ಅವ್ರ ಮಗ ಎಲ್ಲ ನೆನ್ನೆ ಕಸ ಗುಡಿಸಿ ಮ್ಯಾಲಿಂದೆಲ್ಲ ಕಸ ಗುಡಿಸಿ ಹೋಗ್ದದ. ಕೆಳಗಿಂದೆಲ್ಲ ಕಸ ಇಲ್ಲೆಲ್ಲ ಹಂಗೆ ಐತಿದೆ. ವಾಚ್ಮೆನ್ ಅವ್ರು ಬಂದು ಕಸ ಗುಡಿಸ್ಬೇಕು ಮಾಡಬೇಕು ಬೆಳಿಗ್ಗೆ ಅಂತ ಮಾಡ್ತಾ ಇಲ್ಲ. ಕೇಳ್ತಾ ಇದ್ದೀವಿ ಅದೇ ಕಸ ಗುಡಿಸೋ ಕೆಲಸ. ಈಗ ಅವ್ರು ವಾರ್ನಿಂಗ್ ಮಾಡೋದೈತೆ ಸರಿಯಾಗಿ ನೀಟಾಗೆಲ್ಲ. ಇದು ಗಾರ್ಡನ್ ಅಂದ್ರೆ ಬೆಳಿಗ್ಗೆ ಆದರೂ ಒಂದು ಸಲ ಕಸ ಗುಡಿಸ್ಕೊಟ್ರಂದ್ರೆ ಪಾಸ್ ನಡ್ಸ್ಯಾರ ನೋಡಿ ಚಿನ್ನು. ನಂಗೆ ಕರೀತಾರೆ ಬಾ ಅಂತ ಹೇಳ್ತಾರೆ. ಏನೋ ಒಂದು ಕೆಲಸ ಮಾಡ್ಕೊಂಡು ಮೊಬೈಲ್ ಒಳಗೆ ನೋಡ್ಕೋತ ಮೆಸೇಜ್ಗಳು ಫೋನ್ ಮಾಡತ್ತಾರ ಅನಿಸ್ತೈತೆ ಅವ್ರಿಗೆ, ಅವ್ರಿಗೆ.
ವಾಚ್ಮೆನ್ ಹುಡುಗ ಒಂದು ಆ್ಯಪಲ್ ಕೊಡೋಣ ಅಂತ ಪಾಪ ನಂಗೆ ನೋಡಿ ಓಡಿ ಬಂದಾನಲ್ಲಿ. ಮತ್ತು ಪಾಪ ಬಡವ್ರು ಹುಡುಗರೆಲ್ಲ ಏನೋ ಕೊಡ್ತೀವಂತ ಆಸೆಯಲ್ಲೇ ಬರ್ತಾವ. ಅದಕ್ಕೆ ಒಂದು ಆ್ಯಪಲ್ ಕೊಡೋಣ ಅಂತ ಕೂತ್ಕೊಂಡದ. ಸ್ಕೂಲಿಗೆ ಹೋಗಿಲ್ಲ ಅನ್ಸ್ತದೆ ಮೋಸ್ಟ್ಲಿ. ಅಪ್ಪೇ ತಗೋ, ನೀ ಮತ್ತು ಅವು ತಮ್ಮ ಇಬ್ರು ತಿನ್ರಿ. ಹಾಂ, ಹೌದಾ? ನಿಮ್ದು ಅಂಗಡಿ ಅದನ ಎಲ್ಲಿ? ಹಾಂ, ಹೌದು. ಹಣ್ಣಿನ ಅಂಗಡಿ ಐತೆ? ಹಣ್ಣಿನ ಅಂಗಡಿನಾ? ಅದೇ ಆ್ಯಪಲ್ ಅಂಗಡಿ, ಬಾಳೆಹಣ್ಣು ಅಂಗಡಿ. ಯಾರು ಮಾಡ್ತಾರೆ? ಅಲ್ಲ, ಯಾರು ಮಾಡ್ತಾರೆ ವ್ಯಾಪಾರ ಅಂತ? ಅಮ್ಮ? ಹೌದು, ನಿಮ್ಮಮ್ಮ ಮಾಡ್ತಾರ? ಇಲ್ಲಿ ಸುಟಿಗೆ ಬಂದು? ಹಾಂ, ಮೌಸಿ ಇವ್ರ? ಹೋಗು, ಕಟ್ ಮಾಡಿಕೊಡ್ತಾರೆ, ತಿನ್ನ. ಸ್ಕೂಲಿಗೆ ಹೋಗಿಲ್ಲ? ಹಾಂ, ಸ್ಕೂಲ್ ಬಿಟ್ಟಿಯ? ಯಾಕೆ ಬಿಡಬಾರ್ದಲ್ಲ? ಸ್ಕೂಲ್ ಬಿಡಬಾರ್ದು, ಹೋಗ್ಬೇಕು. ಮತ್ತು ಓದಾಕ ಬರ್ಬೇಕಲ್ಲ ನಾಳೆ ನಿಂಗೆ. ದೇವ್ರ ಕಡೆ ನೋಡಕ್ಕೆ ಬಂದೆ. ಏನೋ ನೋಡ್ಬೇಕಂತ ಅನಿಸ್ತು. ಬಾಲಾಜಿ, ತಿರುಪತಿ ಬಾಲಾಜಿಯವರಿಗೆ ಮತ್ತು ಮಹಾಲಕ್ಷ್ಮಿ ಅಮ್ಮಗೆ ನೋಡಂತಲೇ ಏನೋ ಖುಷಿ ಆಗ್ತದೆ. ಇಬ್ಬರು ಜೋಡಿಯಾಗಿ. ಮಹಾಲಕ್ಷ್ಮಿ ಅಮ್ಮ ಅಂತೂ ಫುಲ್ಲನ್ನು ತಕ್ಕೊಂಡು, ಆಮೇಲೆ ನಾನು ಯಾವ ರೀತಿ ರೆಡಿಯಾಗಿರ್ತೀನಲ್ಲ ಹಾಗೆ ಆಗಿರ್ತಾಳೆ. ಆಮೇಲೆ ಬಾಲಾಜಿಯವರಂತೂ ಫುಲ್, ತಿರುಪತಿ ಬಾಲಾಜಿಯವರಂತೂ ಏನು ಹೇಳೋದನ್ನೇ ಇಲ್ಲ. ಪೂರ್ತಿ ಶ್ರೀಮಂತ ದೇವ್ರವ್ರ. ನನ್ನ ಚಿನ್ನು ಹಂಗೆ, ನನ್ನ ಚಿನ್ನೂ ಮನಸ್ಸು ಭಾಳ ದೊಡ್ಡದೈತಿ. ಹಂಗೆ ಯಾವುದೇ ಇರಲಿ ಏನಿಲ್ಲ ಸುಮ್ಮನೆ ಅಂತಾರೆ. ಖರೆ ಭಾಳ ಖುಷಿಯಿಂದ ನನಗೆ ಹಂಗೆ ಅನಿಸ್ತೈತಿ. ನಾನು ಮತ್ತು ನನ್ನ ಚಿನ್ನು ಇದ್ದಂಗೆ ಅಂತ ಅನಿಸ್ತೈತಿ. ನೋಡಂತಲೇ ಖುಷಿ ಆಗ್ತದೆ. ಇಬ್ಬರು ಜೋಡಿ ದೇವ್ರಿಗೆ ನೋಡಂತಲೇ, ಒಂದು ಅಮ್ಮ ಮುತ್ತೈದೆಯಾಗಿ ಇರುವಂಥ ಅಮ್ಮಗೆ ನೋಡಂತಲೇ, ಮಹಾಲಕ್ಷ್ಮಿ ಅಮ್ಮಗೆ ಮತ್ತು ಬಾಲಾಜಿಯವ್ರು ನೋಡಂತಲೇ ಏನೋ ಖುಷಿ ಆಗ್ತದೆ. ನಮ್ಮ ಮನೆಯೊಳಗೆ ನಾವು ಒಳ್ಳೆಯ ನಿರ್ಧಾರ ಮಾಡಿದ್ವಿ. ಮತ್ತು ನಾವು ಫೋಟೋ ಆಯ್ಕೆ ಮಾಡಬೇಕಾದ್ರೆ ಮಹಾಲಕ್ಷ್ಮಿ ಅಮ್ಮಂದು ಮತ್ತು ಬಾಲಾಜಿಯವ್ರ ಫೋಟೋ ತೊಗೊಂಡ್ವಿ ಅಂತ ನನಗೆ ಖುಷಿ ಆಗ್ತಾಯಿದೆ. ಮತ್ತು ದೇವ್ರ ಮನೆ ಅಂತೂ ನೋಡೋಕೆ ಭಾಳ ಖುಷಿ ಆಗ್ತದೆ. ಮನೆಯೊಳಗೆ ಮಕ್ಕಳು ಚಿನ್ನು ಅವ್ರವ್ರ ಕೆಲ್ಸಕ್ಕೆ ಹೋದರೂ ಸಹಿತ ನನ್ನ ಜೊತೆ ಅಮ್ಮ ಇರ್ತಾಳೆ, ಬಾಲಾಜಿ ಅಪ್ಪಾಜಿ ಅವ್ರು ಇರ್ತಾರೆ ನನ್ನ ಜೊತೆ ಯಾವಾಗಲೂ. ಆಮೇಲೆ ಎಲ್ಲ ಇವ್ರ ಅಂಬಾರಿಗಳು, 2 ಅಂಬಾರಿಗಳು, ಈ ಕಡೆ ಎಲ್ಲ ಅಂಬಾರಿಗಳು ಇರ್ತಾವೆ. ಎಲ್ಲರಲ್ಲಿ ಒಂದೊಂದೊಂದೊಂದು ನೋಡಿ, ಯಾವುದು ನೋಡಲಿ, ಯಾವ್ದು ಸಾಮಾನು ಬಿಡಲಿ, ಆ ರೀತಿ ಅನ್ನಿಸ್ತದೆ ನನಗೆ. ಸಾಮಾನುಗಳು ನೋಡಂತಲೇ ಪ್ರತಿಯೊಂದು ಎಲ್ಲಿ ನೋಡಿದ್ರು ಹೊಸ ಹೊಸ ಸಾಮಾನುಗಳನ್ನು, ಒಂದೊಂದರಲ್ಲಿ ಒಂದೊಂದು ಕಲೆಗಳು, ಎಷ್ಟು ನೋಡಿ ಖುಷಿ ಪಡುವಂಥದ್ದು ಅನ್ನಿಸ್ತದೆ ನನಗೆ. ನಾವೆಲ್ಲ ನೋಡ್ಕೊಂಡು ಖುಷಿಯಾಗಿರ್ತೀವಿ. ನಿಜ ಹೇಳ್ಬೇಕಂದ್ರೆ ನಿಮ್ಗೆ, ನಾನು ಬೇರೆದವ್ರದ ಮನೆಯೊಳಗೆ ವಸ್ತುಗಳು ನೋಡಿ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದೆ. ಅಲ್ಲಿ ನೋಡಿ ಚಿನ್ನು, ಇಲ್ಲಿ ನೋಡಿ ಚಿನ್ನು, ಹೆಂಗದ ನೋಡಿ, ಅದೇ ಹೆಂಗದ ನೋಡಿ, ಇದು ಹೆಂಗದ ನೋಡಿ, ನಾವೇ ಹೋಗಿ ತೊಗೊಳೋದು ನೋಡಿ ಅಂತ ಹಿಂಗೆ ಅಂತಿದ್ದೆ. ಈಗ ನಮ್ಮ ಮನೆಯೊಳಗೆ ಎಲ್ಲಿ ನೋಡಿದ್ರು ಸಾಮಾನು ಸಾಮಾನು ಸಾಮಾನು. ಮೇಲೆ ಹೋದ್ರೆ ಸಾಮಾನು, ಕೆಳಗೆ ಹೋದ್ರೆ ಸಾಮಾನು, ಹೊರಗೆ ಹೋದ್ರೆ ಸಾಮಾನು, ಹಾಲ್ ಒಳಗೆ, ಕಿಚನ್ ಒಳಗೆ, ಗಾರ್ಡನ್ ಒಳಗೆ, ಹಿಂದೆ ಅಲ್ಲಿ ಇಲ್ಲಿ ಮನೆ ತುಂಬ ಸಾಮಾನಾಗ್ಬಿಟ್ಟದ. ನನಗೆ ನಿಜ ಹೇಳ್ಬೇಕಂದ್ರೆ 2 ಕಣ್ಣುಗಳು ಸಾಕಾಗ್ತಾ ಇಲ್ಲ ಸಾಮಾನು ನೋಡೋಕೆ. ಅಷ್ಟೊಂದು ಸಾಮಾನು ಚಿನ್ನು ಮನೆ ತುಂಬ ಎಲ್ಲ ಸಾಮಾನುಗಳು ಮಾಡಿಬಿಟ್ಟಾರ. ಅದಕ್ಕೆ ನನಗೆ ಮನೆಯೊಳಗೂ ಏನು ನಾವು ಒಬ್ಬಾಕೆ ಇದ್ದರೂ ನಂಗೆ ಏನು ಅನ್ಸಲ್ಲ. ನಾ ಅವ್ರ ಜೊತೆನೇ ಆರಾಮಾಗಿ ನಕ್ಕೋದು ಮಾಡ್ಕೋದು ಖುಷಿಯಿಲ್ಲ ನಿಮ್ಮ ಜೊತೆ ಮಾತಾಡ್ಕೊಂತ. ನೀವೆಲ್ಲ ಇದ್ದೀರಲ್ಲ ಮಾತಾಡೋಕೆ, ನಿಮ್ಮ ಜೊತೆ ಮಾತಾಡ್ಕೋತಿರ್ತೀನಿ. ಈಗ ಸ್ವಲ್ಪ ನಿದ್ದೆ ಬರ್ತಾಯಿದೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ನಾನು. ಮತ್ತು ಚಿನ್ನು ಬರೋದ್ರ ಟೈಮ್ ಆಗ್ತದೆ. ಅವಾಗ ಅವ್ರೇನು ಮಾಡ್ತಾರೆ, ಅವರು ಸ್ವಲ್ಪ ದನದ ಬಂದಿರ್ತಾರಲ್ಲ, ಅವರು ಊಟ ಮಾಡಿ ಅವ್ರು ಮಲ್ಕೋತಾರೆ. ಅದಕ್ಕೆ ನಾನು ಹಂಗೆ ಮಾಡಿರ್ತೀನಿ. ಅವ್ರು ಬರೋಕ್ಕಿಂತ ಮೊದಲೇ ನಂದು ಊಟ ಮಾಡೋದಿದ್ರೆ ಊಟ ಮಾಡ್ಕೊಂಡಿರ್ತೀನಿ. ಅವ್ರು ಬರೋಕ್ಕಿಂತ ಮೊದಲೇ ನಂದು ಏನು ಕೆಲಸಗಳು ಅದೆಲ್ಲ ಮಾಡ್ಕೊಂಡಿರ್ತೀನಿ. ಯಾಕಂದ್ರೆ ಅವ್ರ ಜೊತೆನೇ ಇರ್ಬೇಕು. ಅವ್ರ ಜೊತೆ ಮಾತಾಡ್ಕೋತಿರ್ಬೇಕು. ಅವ್ರ ಕೈಯಾಗ ನೀರು ಕೊಡಬೇಕು, ಅವ್ರ ಕೈಯಾಗ ಊಟ ಕೊಡಬೇಕು, ಅವ್ರು ನೋಡ್ಕೊತ ಇರಬೇಕು, ಅವ್ರ ಕಾಳಜಿ ತಗೋಬೇಕು. ಯಾಕಂದ್ರೆ ಈ ರೀತಿ ಆಗಕ್ಕೆ ಕಾರಣ ಅಂತಂದ್ರೆ ಮನೆಯೊಳಗೆ ನಮ್ಮ ಮೌಸಿ, ನಮ್ಮ ಅತ್ತೆಯವರು, ಆಮೇಲೆ ಎಲ್ಲ ಅವ್ರ ಅಂತಮ್ರುಗಳು ಎಲ್ಲ ಅವ್ರಿಗೆ ಚಿನ್ನುಗೆ ಹಂಗೆ ಮಾಡಿದ್ದೆ. ಯಾಕಂದ್ರೆ ಪ್ರತಿಯೊಂದು ಅವ್ರ ಕೈಯಾಗೆಲ್ಲ ಹಿಂಗೆ ಮಾಡು, ಹಂಗೆ ಮಾಡು, ಅದಾಯ್ತು ಇದಾಯ್ತು ಅಂತ ನಮ್ಮ ಔಸಿ ಅಂತೂ ಅವರಿಗೆ ಸಪೋರ್ಟ್ ಮಾಡಿ ನೋಡ್ಬೇಕಾದ್ರೆ ಏನು ಹೇಳೋದಿಲ್ಲ. ನಾವು ಯಾವ ಜನ್ಮ ಒಳಗೆ ಪುಣ್ಯ ಮಾಡಿ ಬಂದಿದ್ದೀವೇನೋ. ನಿಜವಾಗ್ಲೂ ಅಂಥ ಒಳ್ಳೆ ಅಕ್ಕನ ಪಡಿಬೇಕಾದ್ರೆ ಚಿನ್ನು ಭಾಳ ಪುಣ್ಯವಂತರ ಅದಾರ. ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡ್ತಾರೆ ಅವ್ರು. ಸೇಮ್ ಸಮೂಹ ಹೆಂಗೆ ಮನೆ ಒಳಗೆ ಅದಾಳಲ್ಲ
ಅದೇ ರೀತಿ ನಮ್ಮ ಮೌಸಿನೂ ಭಾಳ ಸ್ಪೆಷಲ್ ಅದಾರ. ಈಗ ಸಾಕು ಮಾಡ್ತೀನಿ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ನೀವು ನನಗೆ ಇಲ್ಲೇ ಇದ್ದೀರಾ, ನನ್ನ ಕಣ್ಣು ಮುಂದನೇ ಇದ್ದೀರಾ, ನಿಮ್ಮ ಜೊತೆ ನಾ ಮಾತಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ನೀವೆಲ್ಲೋ ನಾವೆಲ್ಲೋ, ಆದರೂ ಆ ಅಟ್ಯಾಚ್ಮೆಂಟ್ ಇರ್ತದಲ್ಲ, ಎಷ್ಟು ಸ್ಪೆಷಲ್ ಇರ್ತದಲ್ಲ. ಅದಕ್ಕೆ ಈಗ ಸಾಕು ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಈಗ ಯಾಕೆ ಬೀಗ ಹಸಿರಾದ್ರಲ್ಲ 12ವರೆಗೆ ಸ್ವಲ್ಪ ಅನ್ಕೊಂಡಿದ್ದೆ, ಮಚ್ಚಿಲ್ಲ ತೊಗೊಂಬಂದ್ರ ಅದ ಗಾಡಿ ಹೊಸ ಬಂತು. ಇಷ್ಟು ಹೆಂಗಿನ ಬೇಗ ಬಂದ್ರ ಅಣತೇನ ಆಗದ ಹೌದು, ಅದೆಲ್ಲ ಇದು ಮಾಡಿಸ್ಕೋಬೇಕಲ್ಲ. ಇಲ್ಲೆಲ್ಲ ಭಾಳ ಆಗೈತಲ್ಲ. ಚಿನ್ನು ಏನು ಕೆಲಸ ಆಗಲಿಲ್ಲ ಅಂತ ಬಂದ್ರು, ಡಬ್ಬ ತಗೊಂಡು ವಾಪಸ್ ಹಂಗೆ ನಡೀರಿ, ನಡೀರಿ, ಊಟ ಮಾಡಿ ನಡೀರಿ, ಅದ ಮತ್ತು ಮಲ್ಕೊಂಡು ನಡೀರು ಅಂತ ಇದ್ದೆ ಅದ್ರಾಗಿ ಪಾಪ. ಮತ್ತು ಏನೋ ಕೆಲಸ ಇರ್ತಾವ, ಮತ್ತು ಮಾಡ್ಕೊಳಕ್ ಬೇಕು. ಎಷ್ಟು ಬೇಗ 5 ಗಂಟೆ ಆಗ್ಲಿಕ್ಕೆ ಬಂತು. ಸ್ವಲ್ಪ ಅಂದ್ಕೊಂಡಿದ್ದೆ ಚಿನ್ನೂ ಏನೋ ಮ್ಯಾಲೆ ಮಾಡ್ಕೊತ ಕೂತಾರೆ ಲ್ಯಾಪ್ಟಾಪ್ ಒಳಗೆ. ಭಾಳ ಹೊತ್ತೈತೆ ಅವರು ಕೆಳಗೆ ಬಂದಿಲ್ಲ. ಮುಖ ತೊಗೊಂಡು ಫ್ರೆಶ್ ಆಗಿ ನಿಮಗೆ ನಾನು ಆಮೇಲೆ ಜಿಮ್ಗೆ ಹೋಗುವಾಗ ಸಿಗ್ತೀನಿ. ಜುಬ್ಬ ಹೋಗುವಾಗ. ಚಿನ್ನು ಏನ್ರಿ ಮಲ್ಕೊಲಿಲ್ಲ, ಏನಿಲ್ಲ, ಏನು ಮಾಡ್ತಾ ಇದ್ದೀರಾ? ಬಂದೆ, ನಂದು ಜುಂಬಾ ಟೈಮ್ ಆಗೈತಿ, 5 ಆಗೈತಿ ಟೈಮ್. ಮತ್ತು ಇಲ್ಲೇ ಕೂತೇರಿ, ಮತ್ತು ಹೇಳಿಲ್ಲ ಅಂತ ಅನ್ಕೋತ, ನೀ ಹೇಳಿದೀನ ಅಂತ ಅನ್ಕೋತ ಕೂತ್ರೆ ಅಂದ್ರೆ ಏನು ಮಾಡಲಿ ನಾ? ಯಾಕಂದ್ರೆ ಹಂಗೆ ಅಂತೇರಿ. ಈಗ ಹಂಗಾಗ್ಬಿಟ್ಟಿದ್ದೀರಾ ಉಲ್ಟಾ. ನನಗೆ ನನ್ನ ಪ್ರಶ್ನೆ ನನ್ನ ಕೊಳಗೆ ಹಾಕ್ತಾ ಇದ್ದೀರಾ. ಇದೇನು ಹುಡ್ಕೋತಿದ್ದೀರಾ? ಬೇಗ ಟೈಮ್ ಆಗೇ ಬಿಡ್ತದೆ ನೋಡಿ, 5 ಗಂಟೆ ಆಗೇ ಬಿಡ್ತು. ಹಾಲು ನಂಗೆ ಕಾಸ್ಬೇಕೀಗ. ಕ್ಲೈಮೇಟ್ ಯಾಕೋ ತಂಪು ಚಾಲು ಆಗೈತಿ. ಏನು ಮಲ್ಕೊಂಡಿದ್ದೆ ಅಂತ ಹಂಗೆ ಅನಿಸ್ತಾ ಇದೆ, ಗೊತ್ತಿಲ್ಲ ನಂಗೆ. ಒಂದು ಸ್ವಲ್ಪ ಅನ್ನಕ್ಕೆ ಇಡಬೇಕು. ಹುಡುಗರು ಬಂದು ಅಂದ್ರೆ ಅಚಾನಕ್ ಅನ್ನ ಬೇರೆ ಖಾಲಿ ಆಗೈತಿ. ನಾವು ಎಷ್ಟು ಇತ್ತಲ್ಲ ಮಧ್ಯಾಹ್ನ ಅಷ್ಟು ಅನ್ನ ತಿಂದಿದ್ದು. ಸ್ವಲ್ಪ ಹಾಲು ಕಸ ಬಿಡ್ತೀನಿ. ಚಿನ್ನೂ ಸ್ವಲ್ಪ ಹಾಲು ಕುಡಿಯೋರಿದ್ರೆ ಒಂದು ಸ್ವಲ್ಪ ಹಾಲು ಕುಡಿದು ವಾಕಿಂಗ್ ಬರಲಿ. ನಾನು ಚಹಾ ಮಾಡೋಕ್ಕಿಡ್ತೀನಿ ಈಗ ಪಟ್ನ. ಚಹಾ ಇಟ್ಟಬಿಟ್ಟೆ ಪಟ್ನ, ಮತ್ತು ಅನ್ನನೂ ಮಾಡೋಕ್ಕಿಟ್ಟೆ. ಮತ್ತು ಹಾಲು ಕಾದ ಯಾವ ರೀತಿ ಗಟ್ಟಿ ಆಗ್ತದೆ ನೋಡಿ. ಇದು ಬಿಸಿ ಇದ್ದಾಗ ಸ್ವಲ್ಪ ಕೆನೆ ಎಲ್ಲ ಅಂಟ್ಕೊಂಡು ಇದಕ್ಕೆ ಕುಡ್ದದ. ಸ್ವಲ್ಪ ಸ್ಪೂನ್ಲಿ ಚಿನ್ನುಗೆ ಹಿಂಗೆ ಮಾಡಿದ್ದು ಇಷ್ಟ ಆಗಲ್ಲ, ಬೈತಾರೆ ಭಾಳ. ಎಲ್ಲ ವೇಸ್ಟ್ ಮಾಡ್ತೀರಿ, ಹಿಂಗೆ ಮಾಡ್ತೀರಿ, ಹಂಗೆ ಮಾಡ್ತೀರಿ ಅಂತ ಎಲ್ಲ ಹಾಕ್ಕೊಂಡಿರ್ತದೆ ಈ ಪಾತ್ರೆಗೆ. ನಾವು ಸಣ್ಣವರಿದ್ದಾಗ ಹಾಲಿನ ಕೆನೆ ಪಾತ್ರೆ ಒರೆಸ್ಕೊಂಡು ತಿನ್ನಾಕ ನಾವು ಎಷ್ಟು ಇದು ಮಾಡ್ತಿದ್ವಿ. ನಮ್ಮ ತೊಳ್ಯಾಕೆ ಇಟ್ಟಿದ್ದ ಪಾತ್ರೆನ ತೊಗೊಂಡು ನಾವು ಒರೆಸ್ಕೊತಿದ್ದಿದ್ವಿ. ಈಗ ನೋಡಿ ಯಾವ ರೀತಿ ಮಾಡ್ತಾಯಿದ್ದೀವಿ. ಎಲ್ಲ ಹಂಗೆ ಇರ್ತದ. ಆವಾಗ ತಿನ್ಬೇಕಂತ ಅಂದರೆ ಇರಲ್ಲ, ಈಗ ತಿನ್ಬೇಕಂತ ಎಲ್ಲ ಇರ್ತದೆ. ಆದರೂ ನಾವು ಹಿಂಗೆ ಮಾಡ್ತೀವಿ. ಈಗ ಮಾಡಿಕೊಂಡು ರೆಡಿ ಆಗೋಣ, ಟೈಮ್ ಆಗೈತಿ. ನೋಡೋ ಮಟ್ಟ ಟೈಮ್ ಆಗಿಬಿಡ್ತದೆ. ಈಗ ನಾನು ಜಿಮ್ಮಿಗೆ ರೆಡಿನ ಆಗಿಬಿಟ್ಟೆ. ಪಟ ಟೈಮ್ ಆಗದ, ಹೋಗೋಣ ನಡೀರಿ. ಈಗ ಸಮೂನು ಬರ್ತಾಳಂತ, ಬರಲಿ. ಬಾಯ್, ಎಂಜಾಯ್ ಮಾಡ್ರಿ. ಹುಡುಗರೇ ನಮ್ಮ ಭೇಟಿಯಾಗಿ ಬರ್ತಾ ಇದ್ದಾವ. ಕಾರ್ ನೋಡಿದ್ರೆ ಅವ್ರಿಗೆ ಎಷ್ಟು ಖುಷಿ ಅಲ್ಲ. ನಿಮಗೂ ಹಂಗಾಗ್ತಿತ್ತಲ್ಲ ಮುಂಚೆ? ಹೌದಾ? ಮತ್ತು ಹಂಗಾಗೇ ಬಿಟ್ಟಿದ್ದೀರಲ್ಲ ಈಗೇನಪ್ಪ ನೀವು? ಹೊಸ ಟಿ ಶರ್ಟ್ಗಳು ಎಲ್ಲ ಫುಲ್ ಜೋರಾಗ್ಬಿಟ್ಟಿದ್ದೀರ. 10 ನಿಮಿಷ ಮೊದಲೇ ಬಂದ್ಬಿಟ್ವಿ. ನಾವು ಟೇಲರ್ ಕಡೆ ಹೋಗೋರಿದ್ವಿ, ಅವ್ರು ಇನ್ನೂ ಬಂದಿಲ್ಲ ಅಂತ 5 ನಿಮಿಷ ಬೇಗ ಬಂದೆ. ಮೊಬೈಲ್ ಇಟ್ಕೊಂಡು ನಾವೇ ಮಾಡ್ತೀವಿ. ಫುಲ್ ಬೆವರ್ಲಿ ಮುಖ ಕೆಂಪು ಆಗಿದ್ದೀವಿ. ಇಲ್ಲಿ ಯಾಕೋ ಕರೆಂಟ್ ಇಲ್ಲ ಜುಮ್ಮಾ ಕ್ಲಾಸ್ ಒಳಗೆ. ನಡಿ ನೋಡೋಣ, ಚಿನ್ನು ಬಂದಾರೇನು. ಬಂದೇನಿ, ಊಟ ಮಾಡು. ನಿಂಗೆ ಚಪಾತಿ ಅದು ಬೇಡ? ಚಪಾತಿ ಮತ್ತು ಮೀನಾ ತಿನ್ಬೇಕೇನಿಲ್ಲ? ಚಪಾತಿ ಅದಾವಲ್ಲ? ಅಲ್ಲ, ಅನ್ನ ಸಾರು ಐತಿ, ಮತ್ತು ಚಪಾತಿನೂ ಅದಾವೆ. ಬೆಳಿಗ್ಗೆ ಚಪಾತಿನ ಮಾಡೇನೆ. ಅದು ತಿನ್ನಬೇಕಾದ್ರೆ ಅನ್ನ ಚಪಾತಿ ಒಂದು ಅರ್ಧ ಮೀನಾ ಜೊತೆ ತಿನ್ನು, ಫ್ರೈ ಜೊತೆ. ನಿಂಗೆ ಬೇಕಂದ್ರೆ ಚಪಾತಿನೂ ಮಾಡೇನಿ ಬೆಳಿಗ್ಗೆನ. ಹೌದು, ಹೀರಿಕಾಯಿ ನಾನು ತಿಂದೆ. ಹಾಂ, ಚಲೋ ಆಗ್ತದೆ, ಚಲೋ ಆಗೈತಿ ಅದು ಪಲ್ಯ. ಟೈಮ್ ಆಯ್ತು, 7:30 ಆಯ್ತು. ಹೌದು, ಎಣ್ಣೆ ಜಾಸ್ತಿ ಆಗಿತ್ತು. ಸರಿ, ಚಲೋ ಆಗಿತ್ತು ಪಲ್ಯ. ಮತ್ತು ಅಪ್ಪ ತಿನ್ನುವರಾಗಿದ್ರೆ ಹೀರಿಕಾಯಿ ಪಲ್ಯ ಸಮೂಹ ಪಾಪಾಗಿ ಇಷ್ಟ ಆಗ್ತೈತೆ ಅನ್ನತ್ತಿದ್ರು. ಮತ್ತು ನಾನು ಅವ್ರಿಗೆ ಹೀರಿಕಾಯಿ ಬದ್ನಿಕಾಯಿ ಮಿಕ್ಸ್ ಮಾಡಿಕೊಟ್ಟಿದ್ದೆ ಇವತ್ತು. ಎಷ್ಟು ಖುಷಿ ಆಗತ್ತದ ನೋಡಿ ನನಗೆ. ನೀ ಬೇಗ ಮನೆಗೆ ಬಂದು ಯಾಕೆ ಹಿಂಗ್ಯಾಕೆ ಮಲ್ಕೊಳತಿ? ಊಟ ಫುಲ್ ಆತ?
ಮತ್ತು ಟಯರ್ಡ್ ಆಗೈತೆ, ನಿದ್ದೆ ಬಂದೈತೆ, ಮಲ್ಕೋತೀಯ, ಇಷ್ಟು ಬೇಗ ಮಲ್ಕೋತೀಯ, ತಲೆ ಸ್ನಾನ ಮಾಡಕ್ಕೆ ಹೋಗ್ತೀಯ, ಈ ಸ್ನಾನಕ್ಕೆ ಹೊಂಟೀನಿ, ಎಷ್ಟು ಚಾನ್ಸ್ ಐತೆವ ನಿಂದೆ. ಹೌದು ಮತ್ತು ಯಾಕಂದ್ರೆ ನಂದಂತೂ ಜುಂಬಾ ಸಲುವಾಗಿ ನಾ ಬಂದ ತಕ್ಷಣ ಬಿಸಿ ಬಿಸಿ ನೀರ್ಲೆ ಸ್ನಾನ ಮಾಡ್ಕೊಂಡು ರೆಡಿನ. ಮತ್ತು ಶಾಂಭವಿ ಈಗ ಸ್ನಾನಕ್ಕೆ ಹೋಗ್ತಾಳಂತ, ಚಲೋ ಆಯ್ತು, ಸ್ನಾನ ಮಾಡಿ ಬರಲಿ, ಆಕಿಗೂ ಸ್ನಾನ ಮಾಡಿ ಬಂದ್ರೆ ಆಕಿಗೂ ಫ್ರೆಶ್ ಅನಿಸ್ತೈತಿ. ಮೋಸ್ಟ್ಲಿ ನಿಮ್ದು ಅನಿಸ್ತೈತಿ. ಇಲ್ಲಿ ಪೇರು ಕಟ್ ಮಾಡಿಟ್ಟಿದ್ದೀನಿ. ನಾನು ಸ್ವಲ್ಪ ಪೇರು ತಿಂದೆ ಭಾಳ ದಿನದ ನಂತರ. ಟೇಸ್ಟ್ ಅದಾವ, ಸ್ವಲ್ಪ ಡಿಫ್ರೆಂಟ್ ಅದಾವ, ಖರೆ ರುಚಿ ಅದಾವ ಪೇರು ಅಂತ ಹೇಳಿ ತಿನ್ಸೋನ್ ಬಂದಮೇಲೆ ಅಂತ ಹೇಳಿ ಇಲ್ಲಿ ಕಟ್ ಮಾಡಿಟ್ಟಿದ್ದೀನಿ. ಅಡುಗೆ ಮಾಡ್ಕೋಬೇಕು. ನಂಗೆ ಸ್ವಲ್ಪ ಚಿಕನ್ ತಂದಿದ್ದೀವಲ್ಲ, ಚಿಕನ್ ಮಾಡೋದಿದೆ. ಚಳಿ ಬಿಡ್ತಾ ಇದೆ, ನಿನ್ನಿಂದಂತೂ ಫುಲ್ಲ ಚಳಿ ಆಗ್ತಾಯಿದೆ. ಈಗ ಸ್ನಾನ ಮಾಡಿ ಬಂದೆ ತಲೆ ಮೇಲೆ. ಮತ್ತೀಗ ಸ್ವಲ್ಪ ಚಿಕನ್ನ ಮಾಡ್ಕೊಂಡು ಬಿಸಿ ಬಿಸಿ ಚಿಕನ್ ತಿಂದು ವಿಡಿಯೋ ಎಡಿಟಿಂಗ್ ಮಾಡಿ ಡೌನ್ಲೋಡ್ ಮಾಡಿ ನಿಮಗೆ ವಿಡಿಯೋ ಬಿಟ್ಟು ಆರಾಮ್ ಮಲ್ಕೊಂಡ್ಬಿಡ್ತೀನಿ. ಈಗ ಚಿಕನ್ ತೊಳೆದೆ, ಎಲ್ಲಿ ಒಗ್ಗರಣೆ ಹಾಕೋದೈತೆ. ನಂಗೆ 8:30 ನನಗೆ ಹೊರಗೆ ಹೋದ್ಮೇಲೆ ಚಳಿ ಆಗ್ತಾಯಿದೆ ನೋಡಿ. ಕ್ಲೈಮೇಟ ಭಾಳ ತಂಪೈತಿ. ಹೆಂಗಿತ್ತು ಇವತ್ತಿನ ಡ್ಯೂಟಿ? ಚಲೋ ಆಯ್ತಾ? ಎಲ್ಲ ಭಾಳ ಟೈರ್ಡ್ ಆಯ್ತ? ನಾ ತಿನ್ನಿಸ್ತೇನೆ ಪೇರು ನಿಂಗೆ, ಯಾಕಂದ್ರೆ ಈಗ ನೀ ತಿನ್ನೋಕ್ಕಾಗಲ್ಲ ನಿನ್ನ ಕೈಲಿ, ಅದಕ್ಕೆ ನಾನು ಕಟ್ ಮಾಡಿ ಹಿಂಗೆ ತಿನ್ಸತ್ತೇನೆ. ಮತ್ತು ನಂಗೆ ಅಡುಗೆ ಮಾಡ್ಬೇಕು ಚಿಕನ್, ನಂಗೆ ನಿಂಗೆ ಮಾಡ್ಬೇಕು ಸ್ವಲ್ಪ. ಅವ್ರಿಗೆ ಮೀನಾ ಅವ್ರು ಊಟ ಮಾಡಿದ್ರೆ, ಅಪ್ಪನೂ ಊಟ ಮಾಡೋರು ಅದಾರ ಈಗ. ನಂಗೆ ನಿಂಗೆ ಚಿಕನ್ ಮಾಡ್ಬೇಕು ಸ್ವಲ್ಪ. ನೀವು ಮಾಡ್ತೀವಿ, ಅವರು ತಿಂತಾರೆ ಕರೆ, ಅವ್ರಿಗೆ ಫಿಶ್ ಫ್ರೈ. ಸೀರಿಯಲ್ ನೋಡ್ಕೋತೀಗ. ಅಪ್ಪು ಬಂದಂದ್ರೆ ನಮ್ಮ ಮನೆ TV ಚಾಲು ಆಗ್ತೈತಿ. ನಾ ಅಪ್ಪು ಸಲುವಾಗಿ ಚಿಕನ್ ಮಾಡಿದ್ದೆ, ಭಾಳ ದಿನ ಆಯ್ತು, ಪಾಪ ತಿಂದಿರಲಿಲ್ಲ. ಮತ್ತು ಸ್ವಲ್ಪ ಎಲ್ಲ ಗ್ರೇವಿ ಹಾಕಿ ಮಿಕ್ಸರ್ ಅದ್ರಾಗ ಮಾಡಿ ಈ ಥರ ಮಾಡಿಬಿಟ್ಟೆ, ಚಲೋ ಆಗಿರಲ್ಲ. ಆಮೇಲೆ ನಾ ಆದರೂ ಮೊಸರು ಹಾಕೇನು ನೋಡಿ. ಸ್ವಲ್ಪ ಸಮ್ಮುಗೆ ಏನಾಗ್ತೈತೆ ನಂಗೆ ಗೊತ್ತಿಲ್ಲ, ಕರೆ ನಂಗೆ ಸ್ವಲ್ಪ ನನಗೂ ಇಲ್ಲ ಅನ್ನ ಮತ್ತು ಚಿಕನ್ ಗ್ರೇವಿ ತೊಗೊಂಡೇನಿ. ಶಾಂಭವಿ ಕೆಲಸ ನಡೆಸೋದು ಹಾಕಿದ ಡ್ರೈಯರ್ ಒಂದು ಹೊಸ ತೊಗೊಂಬಂದಾಳ, ಎಲ್ಲ ಹೊಂದ್ಸ್ಕೊಳದ. ಚಲೋ ಅದು ಬೇಗ ಸ್ನಾನ ತಕ್ಕಿದ್ದು ಇವತ್ತು. ಚಿನ್ನೊಂದು ಊಟ ಆಯಿತು, ಚಿನ್ನೊಂದು ವಾಕಿಂಗ್ ನಡೆದೈತಿ, ನೀರು ತುಂಬಾತಾರ. ನಾ ಮತ್ತು ಅಪ್ಪು ಮೊದಲು ಊಟ ಮುಗಿಸ್ಕೊತೀವಿ. ನಾವಿಬ್ರು ಚಿಕನ್ ತಿನ್ನವ್ರ. ಹೆಂಗಾಗೈತಪ್ಪು? ಹಿಂಗೆ ಮಾಡು, ತಮ್ಮನೇಲಿ ಇದೆ ಇಡೋನು. ಊಟ ಮಾಡಬೇಕು, ಹಸಿವಾಗೈತೆ ನನಗೂ. ಮತ್ತು ಈ ವಿಡಿಯೋನು ನಾ ಇಲ್ಲೇ ಮುಗಿಸ್ತೇನೆ. ಈಗ ನೀವಂತೂ ವಿಡಿಯೋ ನೋಡ್ಕೊಂಡು ಬಂದಿದ್ದೀರಾ, ನಿಮ್ಗೆ ಇಷ್ಟ ಆಗೈತೆ ಅಂತ ನನಗೆ ಗೊತ್ತೈತಿ. ಆಮೇಲೆ ನಮ್ಮ ಹಾಡೋ ಸಲುವಾಗಿನೂ ನೀವು ಕಾಯ್ತಾ ಇದ್ದೀರಾ. ಅಪ್ಪು ಈಗ ಡ್ಯೂಟಿ ಮುಗಿಸ್ಕೊಂಡು ಬಂದು ಮತ್ತು ಈ ಡ್ಯೂಟಿನೂ ಮಾಡ್ತಾ ಇದ್ದಾನೆ. ಹಾಡೋದು ಎಲ್ಲ ಡೌನ್ಲೋಡ್ ಮಾಡಿ ಬಿಡಾಕ್ತಾನ, ಎಲ್ಲ ತಮ್ಮನೇಲದು ಅವು ಮಾಡತ್ತಾನ. ಮತ್ತು ನೀವೆಲ್ಲ ಸಪೋರ್ಟ್ ಮಾಡಬೇಕು, ನೋಡಬೇಕು. ನಾಳೆ ಬರ್ತದೆ ನಮ್ದು ಈ ಲಾಗ್ ಅಂತೂ. ಮೊದಲೇ ಬಂದಿರ್ತೈತೆ ಬೆಳಿಗ್ಗೆನ ಲಾಗ್ ಅಂತೂ, ಡೈಲಿ ಲಾಗ್ ಅಂತೂ ಇರ್ತದೆ ನಂದು, ಬೆಳಿಗ್ಗೆ ಬಂದಿರ್ತದೆ. ಆಮೇಲೆ ನಮ್ಮ ಸಾಂಗ್ನು ಬಂದಿರ್ತೈತಿ, ಅದಕ್ಕೂ ಸಪೋರ್ಟ್ ಮಾಡಿರಿ, ನೋಡಿರಿ. ಮತ್ತು ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳಷ್ಟು ಧನ್ಯವಾದ. ನೋಡಿ, ಭಾಳ ತಂಪಿದೆ, ಆರಾಮಾಗಿ ಹುಷಾರಾಗಿರಿ. ಮತ್ತು ತಂಪು ಕ್ಲೈಮೇಟ್ ಬಿಡತ್ತಿರ್ಲಪ್ಪು, ಭಾಳ ಚಳಿ ಅನ್ಸಲ್ಲ ನಿಂಗೆ?